ವಿಧಾನಸಭೆಯ ಕಲಾಪದಲ್ಲಿ ನಿನ್ನೆ ಆದ ಘಟನೆಗೆ ಇವತ್ತು ಶಿವಲಿಂಗೇಗೌಡರು ಉತ್ತರ ಕೊಟ್ಟಿದ್ದಾರೆ, ಸ್ಪಷ್ಟನೆ ಕೊಡುವ ಕೆಲಸವನ್ನು ಮಾಡ್ತಿದ್ದಾರೆ. ನೋಡ್ರಿ, ನಿನ್ನೆ ಏನಾಯಿತು, ಯಾವ ವಿಚಾರಕ್ಕೆ ನೀವು ಆಕ್ರೋಶಗೊಂಡ್ರಿ? ನಿನ್ನೆ ನಮ್ಮ ನರೇಗಾ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ವಿಚಾರ ರದ್ದು ಮಾಡಿರೋ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳೇನು ನಿರ್ಣಯ ತಂದಿದ್ದರು, ಅದರ ನಿರ್ಣಯ ಸರಿ ಇದೆ ಅಂತೇಳಿ ಬೆಂಬಲಿಸಿ ಮಾತನಾಡ್ತಾ ಇದ್ದಂಥ ಕಾಲದಲ್ಲಿ ಧರಣಿಲಿದ್ದಂಥ BJPಯ ಎಲ್ಲ ಸದಸ್ಯರುಗಳು ಏಕಾಏಕಿ ನನ್ನ ಮೇಲೆ ವೈಯಕ್ತಿಕ ನಿಂದನೆಯನ್ನು ಮಾಡಿದರು. ನನ್ನನ್ನು ಅಂಥ ಕಳ್ಳ, ಇಂಥ ಕಳ್ಳ, ಆ ಕಳ್ಳ, ಈ ಕಳ್ಳ ಅಂತ ಮತ್ತೇನೇನೋ ಅಶ್ಲೀಲ ಪದಗಳನ್ನೆಲ್ಲ ಉಪಯೋಗಿಸಿದರು. ಅದಕ್ಕೋಸ್ಕರ ನಾನೂ ಕೂಡ ಈ ಅಶ್ಲೀಲ ಪದಗಳನ್ನು ಯಾವಾಗ ಉಪಯೋಗಿಸಿದ್ರು, ನಾನು ಸ್ವಲ್ಪ ಗ್ರಾಮೀಣ ಭಾಷೆಯ ತುಟಿಗಿನಲ್ಲಿ ಅದನ್ನು ಮಾತನಾಡಿದೆ, ಒಂದು ಸ್ವಲ್ಪ ಅವ್ರನ್ನ ಛೇಡಿಸಿ ಮಾತನಾಡಿದೆ. ಎಲ್ಲೋ ಒಂದು ಕಡೆ ನಿಮ್ಮನ್ನೇ ಟಾರ್ಗೆಟ್ ಮಾಡಲಾಗ್ತಿದೆಯಾ ಅಂತ ನಿನ್ನೆ ನಮ್ಮನ್ನೇ ಟಾರ್ಗೆಟ್ ಮಾಡೋ ಹೊತ್ತಿಗೆ ಎಲ್ಲರೂ ಭಾಷಣ ಮಾಡುವಾಗ ಅವ್ರ ವೈಯಕ್ತಿಕ ಬದುಕು ಮಾತಾಡಿಲ್ಲ, ಟೀಕೆ ಮಾಡಿಲ್ಲ. ನಾನು ಮಾತಾಡುವಾಗಲೇ ನನ್ನ ವೈಯಕ್ತಿಕ ಬದುಕಿನ ಬಗ್ಗೆ, ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ನನ್ನೇ ಟಾರ್ಗೆಟ್ ಮಾಡ್ಯಾರೆ ಅಂತಲೇ ಅರ್ಥ. ಯಾರು ಸೂಚನೆ ಕೊಟ್ಟಿರ್ಬೋದು ಹಿಂದ್ಗಡೆ? ಯಾರು ಕೊಟ್ಟಿದ್ದಾರೋ ಅದು ಅವ್ರಿಗೆ ಗೊತ್ತು, ಅವರಿಗೆಲ್ಲ ಗೊತ್ತಿರುತ್ತೆ. ಅವ್ರನ್ನೇ ಕೇಳಿ ನೋಡಿ, ಯಾತಕ್ಕೋಸ್ಕರ ಶಿವಲಿಂಗೇಗೌಡರಿಗೆ ಸದನದಲ್ಲಿ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದೀರಿ ಅಂತ ಕೇಳಿ. ಅವ್ರು ಮಾತಾಡುವಾಗಲೇ ಯಾಕೆ ಅವ್ರು ವೈಯಕ್ತಿಕ ನಿಂದನೆ ಮಾಡಿರಿ, ಬಾಕಿಯರಿಗೆ ಯಾಕೆ ಮಾಡಲಿಲ್ಲ ಅಂತ ಕೇಳಿ. ನೀವು ಆಡಿದ ಮಾತುಗಳು ಪ್ರಸಾರ ಆಗಿದೆ, ಅವ್ರು ಆಡಿದ ಮಾತುಗಳು ಪ್ರಸಾರ ಆಗಿಲ್ಲ. ನಾವು ಆಡಿರೋ ಮಾತುಗಳು ಪ್ರಚಾರ ಆಗಿದೆ ಅಂದರೆ ಅವರು ಬಾವಿಲಲ್ಲಿದ್ದು ಮಾತನಾಡಿರೋದು. ಬಾವಿನಲ್ಲಿ ಇದ್ದಾಗ ಎಲ್ಲವೂ ಬರುತ್ತೆ, ಆದರೆ ಆ ವಾಯ್ಸ್ ಕೊಟ್ಟಿರಲ್ಲ ಅವ್ರಿಗೆ. ಅವ್ರದ್ದು ನಾವು ಮಾತಾಡೋದು ಕೇಳಲ್ಲ ಅಂಥೇಳಿ ಅವರಿಗೆ ವಾಯ್ಸ್ ಕೊಟ್ಟಿರಲ್ಲ, ಅದರಿಂದ ಅದು ಗೊತ್ತಾಗಿಲ್ಲ. ಶಾಸಕ ಶರಣು ಸಲ್ಗಾರ್ ಅವ್ರ ಪತ್ನಿ ವಿಚಾರಕ್ಕೆ ನೀವು ಒಂದಿಷ್ಟು ಮಾತುಗಳನ್ನ ಆಡಿದ್ದಿಲ್ಲ. ನನಗೆ ಅವರಿಂದಲೇ MLA ಆಗಿರೋದು ಇವಯ್ಯ ಅನ್ನೋದು ಸುದ್ದಿ ಇತ್ತು. ನಾವು ಅಮ್ಮನ ಬಗ್ಗೆ ಮಾತಾಡಲಿಲ್ಲ. ಅದಕ್ಕೆ ಹೇಳಿದೆ ನಾನು, ನೀನು ನಿಮ್ಮ ಹೆಂಗಸರು ತಹಸೀಲ್ದಾರ ದುಡ್ಡು ಕೊಟ್ಟೋದ್ರಿಂದ ನೀನು ಶಾಸಕ ಇದೆಯಾ, ಸುಮ್ಮನಿರು ಅಂತವ, ಇಲ್ಲಿ ಇದು ಮಾಡಬೇಡ, ನೀನು ನಿಂದನೆ ಮಾಡಬೇಡ ಅಂತ. ಅದಕ್ಕೆ ಒಬ್ಬ ಹೆಣ್ಮಗಳನ್ನ ಹೆಸರನ್ನ ಉಪಯೋಗಿಸಬಾರ್ದು ಅಂತೇಳಿ ನಾನು ವಿಷಾದನ ವ್ಯಕ್ತ ಮಾಡಿದ್ದೀನಿ. ಸರಿ, ಈ ವಿಚಾರ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿರುವಂಥ ವಿಚಾರ, BJP ನಾಯಕರು ನಿಮ್ಮ ಬಗ್ಗೆ ಬಳಸ್ತಿರುವಂಥ ಪದಗಳ ವಿಚಾರ ಎಲ್ಲವನ್ನೂ ಯಾವ ರೀತಿ ಎದುರಿಸ್ತೀರಿ, ಮತ್ತು ಕೆಲವೊಂದು ಬ್ರೇಕ್ ಹಾಕೋದೈತಿ, ಮುಂದೆ ಯಾವ ರೀತಿ ನಡೆದು? ಅಲ್ಲ, ನಾನು ರಾಜಕಾರಣಿ, ರಾಜಕೀಯದಲ್ಲಿ ಬಂದಿದ್ದೀನಿ, 4 ಸಾರಿ MLA ಆಗಿದ್ದೀನಿ, ಹೋರಾಟದಿಂದ ಬಂದಿದ್ದೀನಿ. ಒಂದು ಸಾರಿ 14 ಓಟಲ್ಲಿ ಸೋತಿದ್ದೆ ನಾನು, ಇಲ್ಲಿಗೆ 5ನೇ ಸಾರಿ ಆಗೋದು. ಬರೀ 14 ಓಟಲ್ಲಿ ಸೋತಿದ್ದೆ ಗಂಡಸಿ ಕ್ಷೇತ್ರದಲ್ಲಿ. ರಾಜಕೀಯದಲ್ಲಿ ಇದ್ದೀನಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀನಿ, ಎಲ್ಲ ರೀತಿಯ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಅವರು ನೆಕ್ಸ್ಟ್ ಸದನದಲ್ಲಿ ನಾನು ನಿಯಮಾವಳಿ ಪ್ರಕಾರ ವಿಚಾರವನ್ನು ಮಂಡನೆ ಮಾಡ್ತೀನಿ. ನನ್ನನ್ನು ವೈಯಕ್ತಿಕವಾಗಿ ಟೀಕೆ ಮಾಡಿದ್ರೆ ಅರ್ಥ ಏನು ಅಂತ ಕೇಳ್ತೀನಿ, ನ್ಯಾಯ ಕೊಡಿಯುತ್ತೆ ಸ್ಪೀಕರ್ ಅವ್ರನ್ನ ಕೇಳ್ತೀನಿ. ಸರ್, ನಿಮ್ಮ ಮೇಲೆ ಒಂದು ಆರೋಪ ಬರ್ತಿರುವಂಥದ್ದು, ದೇವೇಗೌಡರಿಗೆ ಅನ್ಯಾಯ ಮಾಡಿದ್ರಿ. ಯಾರಿಗೂ ಅನ್ಯಾಯ ಮಾಡಿಲ್ಲ ನಾನು. ನನಗೆ ಆ ಪಕ್ಷದ ಧೋರಣೆಗಳ ಬಗ್ಗೆ ಕೆಲವು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬಂತು, ನಾನು ಬಿಟ್ಟು ಬಂದಿದ್ದೀನಿ. ಹಂಗಾರೆ ಈ ದೇಶದಲ್ಲಿ ಯಾರೂ ಬಂದೇ ಅಲ್ವಾ? ಈಗ ಅವ್ರು BJP ಜೊತೆ ಹೋಗೇ ಇಲ್ವಾ? ಅವ್ರು ಹೋಗಿಲ್ವೇನ್ರಿ BJP ಜೊತೆ? ಅಲಯನ್ಸ್ ಮಾಡ್ಕೊಂಡು ಪಾರ್ಲಿಮೆಂಟ್ ಎಲೆಕ್ಷನ್ ಎದುರಿಸಿದ್ದಾರೆ. BJP ಕಂಡ್ರೆ ಸಿಡಿದು ಬೀಳ್ತಾ ಇದ್ರಪ್ಪ, ಈಗ ಹೋಗಿದ್ದಾರೆ. ಅವ್ರವ್ರ ಕ್ಷೇತ್ರ, ಅವ್ರವ್ರ ಇದನ್ನು ನೋಡ್ಕೊಂಡು ಅವರು ರಾಜಕಾರಣ ಮಾಡ್ತಾರೆ. ಪಕ್ಷ ಬಿಟ್ಟೋಗೋದೇ ಮೋಸ ಆಗೋದಾದರೆ ಈ ರಾಜ್ಯದಲ್ಲಿ ಯಾರು ಪಕ್ಷ ಬಿಟ್ಟೋಗಿಲ್ಲ ಹೇಳ್ರಪ್ಪ. ಸರ್, ನಿಮ್ಮ ಮೇಲೆ ಆರೋಪ ಕಳ್ಳ ಅನ್ನೋಂತ ಬರ್ತಿದೆ. ಆರೋಪ ಮಾಡುವಂಥವ್ರಿಗೆ ಏನಾದರೂ ಸವಾಲಾಗ್ತಿರೋ ಇದನ್ನು ಪ್ರೂವ್ ಮಾಡಿ. ಈ ಶಿವನೇ ಯಾರು ಇವತ್ತಿಲ್ಲಿ ಅಂದ್ರೋ ಅವ್ರನ್ನ ನಮ್ಮ ರವಿಕುಮಾರ್ ಅಂತೇಳಿ BJP ಜನರಲ್ ಸೆಕ್ರೆಟ್ರಿ ಅರಸೀಕೆರೆನಲ್ಲಿ ಬಂದು ಈ ಪದ ಪ್ರಯೋಗ ಮಾಡಿದ್ದಕ್ಕೆ ನಾನು ನೇರವಾಗಿ ಅವರಿಗೆ ಸವಾಲಾಕಿ, ನಾನು 1000 ಜನ ಕರ್ಕೊಂಡು ಧರ್ಮಸ್ಥಳಕ್ಕೆ ಬರ್ತೀನಿ, ನನ್ನಲ್ಲಿ ಈ ಕಳ್ಳತನದಲ್ಲಿ ಯಾವುದೇ ಕಳ್ಳತನದಲ್ಲಿ 1 ಪೈಸದ ಇದಿಲ್ಲ
ಅಂತಕ್ಕಂಥದ್ದನ್ನು ನಂದು ಯಾವುದೇ ಆಪಾದನೆ ಇಲ್ಲ ಅಂತಕ್ಕಂಥದ್ದನ್ನು ನಾನು ಅದರಲ್ಲಿ ತಪ್ಪು ಮಾಡಿಲ್ಲ ಅಂಥೇಳಿ ನಾನು ಸತ್ಯ ಮಾಡ್ತೀನಿ, ಇಲ್ಲ ನೀವು ಸತ್ಯ ಮಾಡಿ ಅಂತೇಳಿ ನಾನು ಸವಾಲು ಹಾಕಿದ್ದೆ. ಅದರಂತೆ ನಾನು 1000 ಜನ ಕರ್ಕೊಂಡು ಸತ್ಯ ಮಾಡಿ ಧರ್ಮಸ್ಥಳದಲ್ಲೇ ಸತ್ಯ ಮಾಡಿ ಬಂದಿದ್ದೀನಿ. ಈಗ ಅವ್ರು ಇನ್ನೂ ಹೋಗಿ ಸತ್ಯ ಮಾಡಿಲ್ಲ, ಇವ್ರನ್ನೂ ಹೋಗಿ ಅಲ್ಲಿ ಸತ್ಯ ಮಾಡಿ ಬರೋಕ್ಕೆ ಹೇಳಿ. ಸವಾಲು ಆಗ್ತೀರಾ ಸರ್ ಅವ್ರಿಗೆ? ಯಾರಿಗೆ ಮಾಡೋಕ್ಕೆ ಹೇಳಿ? ಸವಾಲು ಹಾಕಿ ಆಯ್ತಲ್ಲ, ಆಗಲೂ BJP ಜನರಲ್ ಸೆಕ್ರೆಟರಿಯಿಂದ ಹಾಕಿಲ್ವಾ? ಅವ್ರ ಪರವಾಗಿ ಮತ್ತೀಗ ಅವರು ಕೂಗ್ಯಾರಲ್ಲ, ಮತ್ತೆ ಸ್ವೀಕಾರ ಮಾಡೀನಿ ಸವಾಲ. ಇದಿಷ್ಟು ಶಾಸಕರಾಗಿರುವಂಥ ಶಿವಲಿಂಗೌಡರು ಮಾತು. ಏನು ನನ್ನ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ, ಇದಕ್ಕೆ ಯಾವುದೇ ರೀತಿಯಂಥ ಒಂದು ಹುರುಳಿಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ನಾನು ಈ ಹಿಂದೆ ಕೂಡ ಆಣೆ ಮಾಡಿದ್ದೇನೆ, ನೀವು ಹೋಗಿ ಸತ್ಯ ಮಾಡಿ ಬನ್ನಿ ಅನ್ನುವಂಥ ಸವಾಲನ್ನು ಹಾಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.